ನೆಕ್ಸ್ಟ್ ಕ್ಯಾನ್ಸರ್ ರಿಲೇಟೆಡ್ ಕಂಟೆಂಟ್ನ ನಾವು ಪೋಸ್ಟ್ ಮಾಡೋಕ್ಕಿಂತ ಮುಂಚೆ ಕೆಲವೊಂದಿಷ್ಟು ವಿಚಾರಗಳನ್ನು ನಾನು ಕ್ಲಿಯರ್ ಮಾಡಬೇಕಿತ್ತು. ಕ್ಯಾನ್ಸರ್ ಸಿಂಪ್ಟಮ್ಸ್ಗಳನ್ನು ಹೇಳಿದಾಗ ಕೆಲವೊಂದಿಷ್ಟು ಜನ ತುಂಬ ಭಯ ಪಡ್ತಿದ್ದೀರಾ. ಈ ಸಿಂಪ್ಟಮ್ ನನಗೂ ಇದೆ, ಹಾಗಿದ್ರೆ ನನಗೂ ಕ್ಯಾನ್ಸರ್ ಇದೆನಾ ಅಂತ. ಕ್ಯಾನ್ಸರ್ ಸಿಂಪ್ಟಮ್ಸ್ಗಳು ತುಂಬ ಸ್ಪೆಷಲ್ ಸಿಂಪ್ಟಮ್ಸ್ಗಳೇನಾಗಿರಲ್ಲ, ತುಂಬ ಕಾಮನ್ ಸಿಂಪ್ಟಮ್ಸ್ಗಳೇ ಆಗಿರುತ್ತೆ. ನಾನು ಹೇಳಿರೋ ಸಿಂಪ್ಟಮ್ಸ್ಗಳು ಬೇರೆ ಎಷ್ಟೋ ಕಾರಣಗಳಿಂದನೂ ಆಗಿರಬಹುದು. ಫಾರ್ ಎಕ್ಸಾಂಪಲ್ ಪೆಲ್ವಿಕ್ ಪೇನ್ ಅಂತ ಹೇಳಿದೆ, ಆಮೇಲೆ ಇರ್ರೆಗ್ಯುಲರ್ ಪೀರಿಯಡ್ ಅಂತ ಹೇಳಿದೆ, PCOD ಇಂದನೂ ಆಗಿರಬಹುದು, ಬರ್ನಿಂಗ್ ಸೆನ್ಸೇಷನ್ ವೈಲ್ ಯೂರಿನೇಟಿಂಗ್ ಅಂತ ಹೇಳಿದೆ, ಅದು ಹೀಟ್ಗೂ ಕೂಡ ಆಗಿರಬಹುದು, ಬ್ರೆಸ್ಟ್ ಅಲ್ಲಿ ಗಡ್ಡೆ ಇದ್ರೆ ಅಂತ ಹೇಳಿದೆ. ಸೊ ಬ್ರೆಸ್ಟ್ ಫೀಡಿಂಗ್ ಮಾಡಬೇಕಾದ್ರೆ ಕೆಲವೊಬ್ಬರಿಗೆ ಗಡ್ಡೆ ಕಾಣಿಸಿರುತ್ತೆ, ಅದಾದ್ಮೇಲೆ ಅದು ರೆಡ್ಯೂಸ್ ಆಗುತ್ತೆ ತಾನಾಗ್ತಾರೆ. ಸೊ ಕೆಲವೊಂದು ಸರ್ಟನ್ ಟೈಮ್ ಪೀರಿಯಡ್ ವರೆಗೂ ಇದ್ರೆ ಅದನ್ನ ನೆಗ್ಲೆಕ್ಟ್ ಮಾಡ್ಬೋದು. ಬಟ್ ತುಂಬಾ ದಿನಗಳವರೆಗೂ ಕಂಟಿನ್ಯೂ ಆದ್ರೆ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕಾಗುತ್ತೆ. ಮಾಡ್ತಿರೋ ಪ್ರತಿಯೊಂದು ವಿಡಿಯೋಸ್ಗಳನ್ನು ತುಂಬಾ ರಿಸರ್ಚ್ ಮಾಡಿಬಿಟ್ಟು, ಆಮೇಲೆ ಡಾಕ್ಟರ್ಗಳ ಅಡ್ವೈಸ್ನ ತಗೊಂಡ್ಬಿಟ್ಟು ನಾವು ಮಾಡ್ತಿರೋದು. ಆಮೇಲೆ ಕೆಲವೊಂದಿಷ್ಟು ಜನ ಹೀಗೂ ಹೇಳಿದ್ದೀರಾ, ನನ್ನ ಅಮ್ಮಗೆ ಇದೆಲ್ಲ ಸಿಂಪ್ಟಮ್ಸ್ಗಳು ಇತ್ತು, ಆದರೆ ಆ ಟೈಮಲ್ಲಿ ನಮಗೆ ಯಾವುದೇ ರೀತಿಯಾದ ಅವೇರ್ನೆಸ್ ಇರಲಿಲ್ಲ, ಹಾಗಾಗಿ ನಾವು ಕೊನೆ ಸ್ಟೇಜ್ಗೆ ಹಾಸ್ಪಿಟಲ್ಗೆ ಹೋದ್ವಿ. ಈ ಥರದ ಒಂದು ಸಿಚುವೇಶನ್ನು ಬೇರೆ ಯಾರಿಗೂ ಬರ್ದೇ ಇರಲಿ ಅನ್ನೋ ಒಂದು ಇಂಟೆನ್ಷನ್ ಇಂದ ಮಾಡ್ತಿದ್ದೀವಿ ಅಷ್ಟೇನೆ. ಸೊ ಯಾರು ಭಯ ಪಡೋ ಅವಶ್ಯಕತೆ ಇಲ್ಲ. ಕ್ಯಾನ್ಸರ್ ಬಂದವರು ಎಲ್ಲರೂ ಸತ್ತೋಗೋದಿಲ್ಲ. ಇಲ್ಲಿ ನಾನೇ ಲೈವ್ ಎಕ್ಸಾಂಪಲ್ ಇದ್ದೀನಿ. ಸೊ ಪಾಸಿಟಿವ್ ಆಗಿ ತಗೊಳ್ಳಿ ಪ್ರತಿಯೊಂದು ವಿಡಿಯೋಸನ್ನು, ಧೈರ್ಯವಾಗಿರಿ. ಆಮೇಲೆ ತುಂಬ ಜನ ಪ್ರೀತಿ ತೋರಿಸ್ತಿದ್ದೀರಾ ಎಲ್ಲ ವಿಡಿಯೋಸ್ಗಳಿಗೂ. ಸೊ ಹೀಗೆ ನಮ್ಮನ್ನು ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು.